ಎಲ್ಲ ಪೂಜಾ ಹಾ ಮದುವೆ ಆಗಿ 3 ವರ್ಷ ಆಯ್ತು. ಹಿಟ್ಟ ಎಷ್ಟು ತಗೋಬೇಕನ್ನೋದು ಗೊತ್ತಾಗಲ್ಲ ನಿನ್ಗ. ಮತ್ತ ಅಡ್ಗಿಗ ಉಪ್ಪ ಖಾರ ಸ್ವಲ್ಪ ಕಮ್ಮಿ ಹಾಕು. ಆಯ್ತ್ರಿ ಅತ್ತೀರಿ. ಎಷ್ಟರ ಹೇಳ್ಬೇಕವ, ಸಾಕಾಗ್ಯದ. ಏ ಪೂಜಾ, ಅಲ್ಲ ನಿನ್ಗ ಹಪ್ಪಳ ಒಯ್ದು ಜರ ಬಿಸ್ಲಾಗ ಹಾಕಂದಿದ ಯಾಕೆ ಹಾಕಿಲ್ಲ? ಅತ್ತೀರಿ ಮರ್ತ್ರಿ. ಎಷ್ಟು ಮರಿತೇವ, ಸಾಕಾಗ್ಯದ. ಸೊಸಿ ಮುಂದ ಹಾ ರೀ ಅತ್ತೀರಿ. ಇಲ್ಲಿ ನೋಡು, ನಿನ್ ಸಲಕ ಹೊಸ ಸೀರೆ ತಂದೀನಿ. ಅತ್ತೀರಿ ಭಾಳ ಚಲೋ ಅದ ರೀ. ನಿಮ್ಗ ನನ್ನ ಬಲ್ಲಿ ಮನಾರವ, ಆಮೇಲೆ ತಗೋತೀನಿ ಬಿಡು. ಅತ್ತೀರಿ ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ್ರಿ. ಆಯ್ತು ಕೇಳು. ಇದ್ದಕ್ಕಿದ್ದಂಗೆ ಬೈತೀರಿ, ಇದ್ದಕ್ಕಿದ್ದಂಗೆ ಪ್ರೀತಿ ಮಾಡ್ತೀರಿ. ನನಗೆ ಅರ್ಥನೇ ಆಗಲ್ಲಾಗ್ಯದ್ರಿ. ನಾ ಬೈಯೋದು ನಿನ್ನ ಚಲೋ ಸಲುವಾಗಿನೇ. ನಿಮ್ಮವ್ವ ನಿನ್ಗೆ ಎಷ್ಟೋ ಸಲ ಬೈದಿರ್ಬೇಕು. ಹಂಗಂತ ಅವ್ವಗ ಮಗಳ ಮ್ಯಾಗಿನ ಪ್ರೀತಿ ಕಡಿಮೆ ಆಗ್ತದೇನ? ಹಾಗೆ ನಾನು ನೀನು ನನ್ನ ಮಗಳು ಇದ್ದಂಗೆ, ನಾನು ನಿಮ್ಮವ್ವ ಇದ್ದಂಗೆ. ಪೂಜಾ, ನಮಗೂ ವಯಸ್ಸಾಯ್ತು, ನಾವೆಷ್ಟು ದಿವಸದವರು. ಮುಂದೆ ನಿನಗೆ ಸಂಸಾರ ಸಂಭಾಳಿಸ್ಕೊಂಡು ಹೋಗೋದಿರ್ತದ. ಅದಕ್ಕೆ ನಾ ಬೈತೀನಂತ ತಿಳ್ಕೊಬೇಡ, ಇದ್ದು ಹೇಳ್ತೀನಿ. ಕಿರಿಕಿರಿ ಮಾಡ್ತೀನಂತ ಅನ್ಕೋಬೇಡ. ಒಳ್ಳೇದಾಗಲಿ. ನಾಳೆ ನಾನು ಅತ್ಯಾಗಕ್ಕೆನ್ನುವುದನ್ನ ನಿತ್ಯ ಮರೆಯಬಾರದು. ನಾ ಹಿಂಗೆ ಇದ್ದೀನಿ ನೋಡ, ನಂಗೆ ಬದಲಾಯಿಸಕ್ ಬರಬೇಡ. ಇರಾದಿದ್ರೆ ಇರು, ಇಲ್ಲಾಂದ್ರೆ ಬಿಟ್ಟು ಹೋಗು. ಬಿಡು ಪೂಜಾ, ಬಿಟ್ಟು ಬಿಡು. ಎಷ್ಟು ಆರಾಮಾಗಿ ಹೇಳಕತ್ತಾನ ಬಿಡು ಅಂತ. ಬಿಟ್ಟು ಬಿಡು. ಹ್ಯಾಂಗೆ ಬಿಟ್ಟು ಹೋಗ್ಲ್ರಿ ಅತ್ತೀರಿ? ಇವ್ರು ಕೂಡ ನನ್ನ ಮದುವೆ ಆಗಿದೆ, ಸಪ್ತಪದಿ ತುಳ್ದೀನಿ. ನಾ ಬಿಟ್ಟು ಹೋಗಂಗಿಲ್ರಿ ಅತ್ತೀರಿ. ಕೇಳಿಸ್ಕೊಂಡಿ? ಇದೇ ಅಂತಾರದ ಅಕ್ಕಿಂದ್ರಾಗ ಮತ್ತು ನಿಂದ್ರದಾಗ. ನೀ ಹುಡುಗಾಗಿ ಸಣ್ಣ ಮತ್ತೀಗ ಬಿಟ್ಟು ಹೋಗು ಅಂತ ಆಕಿಗ ಅಂಜಿಸ್ತಿ. ಆದ್ರ ಅಕ್ಕಿ ನಿನಗ ನಂಬ್ಕೊಂಡು ಸಂಸಾರ ಸಂಭಾಳಿಸ್ಕೊಂಡು ಹೊಂಟಾಳ. ಇದು ರವ ಅಪ್ಪ ಕೊಟ್ಟಿದ್ದು ಸಂಸ್ಕಾರ. ಮಗಳೇ, ಗಂಡನ ಮನೆಯೇ ನಿನ್ನ ಮನೆ ಅಂತ ತಿಳ್ಕೊಂಡು ಸಂಸಾರ ಮಾಡು. ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಬರಬೇಡ ಅಂತ ಹೇಳಿರ್ತಾರೆ. ವಾ ವಾ, ಮಗುನ ಪರವಾಗಿ ಮಾತಾಡೋದು ಬಿಟ್ಟು ಸೊಸಿ ಪರವಾಗಿ ಮಾತಾಡ್ಲಿಕ್ಕತ್ತೀರಲ್ಲ. ನಾ ಸತ್ಯದ ಪರವಾಗಿ ಮಾತಾಡ್ಲಿಕತ್ತೀನಿ. ಹೆಣ್ಣಿಲ್ದೆ ಬದುಕಾಗ್ತದೇನು? ಮದುವೆಕ್ಕಿಂತ ಮೊದಲು ಒಂದು ಹೆಣ್ಣಿಗೆ ತಾಯಿ ರೂಪದಾಗ ನೋಡ್ತಿ, ಮದುವೆ ಆದಮೇಲೆ ಹೆಂಡತಿ ರೂಪದಾಗ ನೋಡ್ತಿ. ಎಷ್ಟು ಹೆಣ್ಮಕ್ಳು ಗಂಡು ಬಿಟ್ಟು ಹೋದ್ರೂ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಸಂಭಾಳಿಸ್ಕೊಂಡು ಜೀವನ ಮಾಡ್ಲಿಕ್ಕತ್ತಾರೆ. ಆದರೆ ಗಂಡಸರು ತಕ್ಷಣನೇ ಮದುವೆ ಆಗ್ತಾರೆ. ಸಿಟ್ಟಿನ ಬರ್ದಾಗ ಏನು ಮಾತಾಡ್ದೂರಿ, ಹೋಗ್ಲಿ ಬಿಡ್ರಿ ಅತ್ತೀರಿ. ಒಂದು ತಿಳ್ಕೊ, ವಯಸ್ಸಾದ್ಮೇಲೆ ಹೆಂಡ್ತಿನೇ ಕಡಿ ತನಕ ಜೊತೆಗಿರ್ತಾವ. ಸಾರಿ.